27ರ ಈ ಆಯವ್ಯಯದ ಮುಖ್ಯಾಂಶಗಳು. ಪ್ರಾರಂಭಿಕ ಶುಲ್ಕು 12,93,82,422 ರೂಪಾಯಿ. 2026-27ನೇ ಸಾಲಿನ ನಿರೀಕ್ಷಿತ ಆದಾಯ 116,19,09,000 ರೂಪಾಯಿ. ಒಟ್ಟು ಜಮಾ 129,12,91,422 ರೂಪಾಯಿ. 2026-27ನೇ ಸಾಲಿನ ನಿರೀಕ್ಷಿತ ಖರ್ಚು 1,27,127,47,29,000 ರೂಪಾಯಿ. ಆಕೈದು ಶುಲ್ಕ 1,60,62,422 ರೂಪಾಯಿ. ನಾವು ಈ ಬಾರಿ 2026-27ರ ಒಂದು ಆಯವ್ಯಯದಲ್ಲಿ ಉಳಿತಾಯ ಬಜೆಟ್ ಆಗಿ 1,65,67,422 ರೂಪಾಯಿಗಳನ್ನ ಉಳಿತಾಯ ಬಜೆಟ್ ಆಗಿ ಘೋಷಣೆ ಮಾಡ್ತಾ ಇದ್ದೀವಿ. 2026-27ನೇ ಪ್ರಸ್ತುತ ಸಾಲಿನ ಆಯವ್ಯಯದಲ್ಲಿ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಸಾರ್ವಜನಿಕರಿಗೆ ಪೂರೈಸಬೇಕಾದ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ ವ್ಯವಸ್ಥೆ ಹಾಗೂ ನೈರ್ಮಲೀಕರಣ ಮತ್ತು ರಸ್ತೆ ಚರಂಡಿ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ. ಈ ಒಂದು ನಗರಸಭೆಯ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಆಗಿದ್ದು, ಇದರ ಎಲ್ಲರ ಸಹಕಾರದೊಂದಿಗೆ ನಮ್ಮ ನಡೆ ಅಭಿವೃದ್ಧಿ ಕಡೆಗೆ ಸ್ವಚ್ಛ ಸುಂದರ ನೆಲಮಂಗಲ ಮಾಡೋಣ ಅಂತ ಈ ಒಂದು ವಿಶೇಷ ಸಭೆಯಲ್ಲಿ 2026-27ನೇ ಒಂದು ಆಯವ್ಯಯನ ಮಂಡಿಸಿ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸಿದ್ದೀನಿ. ಜೈ ಜೈ. ನಗರ ವ್ಯಾಪ್ತಿಯ ಬೆತ್ತನಗೆರೆ ರಸ್ತೆ, ಎಂಜಿ ರಸ್ತೆ, ವಾಜರಳ್ಳಿ ರಸ್ತೆ, ಭಕ್ತನಪಾಳ್ಯ ರಸ್ತೆ ಹಾಗೂ ನ್ಯೂ ಟೌನ್ನ ಹೊಸ ಬ್ರಿಡ್ಜ್ಗಳು, ರಾಜಕಾಲುವೆ ಬ್ರಿಡ್ಜ್ಗಳನ್ನು ಮಾಡಲು 500 ಲಕ್ಷಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಕೇಂದ್ರ ಸರ್ಕಾರದ 15ನೇ ಹಣಕಾಸು ಆಯೋಗದ ಅನುದಾನ ಪಡೆಯಲು ಆಸ್ತಿ ತೆರಿಗೆಯನ್ನು ಪ್ರತಿ ವರ್ಷ ಪರಿಷ್ಕರಿಸಲೇಬೇಕಾಗಿದ್ದು, ಸುತ್ತೋಲೆಯಂತೆ ಕ್ರಮವಹಿಸಲಾಗಿದ್ದು, ಸಾರ್ವಜನಿಕರು ಸಕಾಲದಲ್ಲಿ ತೆರಿಗೆಯನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಲು ಕೋರಿದೆ. ನಗರಸಭೆಯ ವ್ಯಾಪ್ತಿಯ ಎಲ್ಲ ಆಸ್ತಿಗಳನ್ನು ತೆರಿಗೆ ವ್ಯಾಪ್ತಿಗೆ ಅಳವಡಿಸಿ ನಗರಸಭೆಯ ಆದಾಯವನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ. ನಾಗರಿಕರಿಗೆ ಉತ್ತಮ ಸೇವೆ ನೀಡುವ ನಿಟ್ಟಿನಲ್ಲಿ ಆಸ್ತಿ ತೆರಿಗೆ, ಕುಡಿಯುವ ನೀರು ಶುಲ್ಕ, ಉದ್ದಿಮೆ ಪರವಾನಗಿ ಶುಲ್ಕ, ಕಟ್ಟಡ ಪರವಾನಗಿ ಶುಲ್ಕ, LBPS ಹಾಗೂ ಇತರೆ ಜನಗಳನ್ನು ಸರ್ಕಾರದಿಂದ ಅಭಿವೃದ್ಧಿಪಡಿಸಿರುವ ದತ್ತಾಂಶಗಳ ಮೂಲಕ ಚಲನ್ಗಳನ್ನು ಸಿದ್ಧಪಡಿಸಿ ನಗರಸಭೆ ಆವರಣದಲ್ಲಿರುವ ಬ್ಯಾಂಕ್ ಕೌಂಟರ್ನಲ್ಲಿ ಜಮೆ ಮಾಡಬಹುದಾಗಿದ್ದು, ಪ್ರಸ್ತುತ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ಭೀಮಾ, BBPS ಪಾವತಿ ವ್ಯವಸ್ಥೆಗಳ ಮೂಲಕ ಸಾರ್ವಜನಿಕರಿಗೆ ಪಾರದರ್ಶಕ ಸ್ವಚ್ಛ ಆಡಳಿತ ನೀಡಲು ನಗರಸಭೆಯಿಂದ ಕ್ರಮ ಕೈಗೊಳ್ಳಲಾಗಿದೆ. ನಗರದ ಜನತೆಗೆ ತಮ್ಮ ಆಸ್ತಿಗಳ ದಾಖಲೆಗಳನ್ನು ಸುಲಭವಾಗಿ ಪಡೆಯಲು ಅನುಕೂಲವಾಗುವಂತೆ ಘನ ಸರ್ಕಾರವು ಒಂದು ಬಾರಿಗೆ ಈ ಖಾತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಎಲ್ಲ ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಲು ಗಣಕೀಕೃತ ಆಸ್ತಿ ದಾಖಲೆಗಳನ್ನು ಪಡೆದುಕೊಳ್ಳಲು ಕ್ರಮ ವಹಿಸಲಾಗಿರುತ್ತದೆ. ಭಾರತದ ಸಂವಿಧಾನದ ಆಶಯದಂತೆ ಸ್ಥಳೀಯ ಸಂಸ್ಥೆಗಳು ಹಾಗೂ ಸ್ವಾವಲಂಬಿಯಾಗಿ ಅಭಿವೃದ್ಧಿ ಹೊಂದಬೇಕಾಗಿರುತ್ತದೆ. ಅದರಂತೆ ನಮ್ಮ ನೆಲಮಂಗಲ ನಗರಸಭೆಯು ಆಸ್ತಿ ತೆರಿಗೆ ಸಂಗ್ರಹಣೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿದ್ದು, ಸರ್ಕಾರದ ಅನುದಾನಕ್ಕೆ ಅವಲಂಬನೆಯಾಗದೆ ತಮ್ಮ ಸ್ವಂತ ಆದಾಯ